ವೀಕ್ಷಕರೇ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಒಂದು JCBನ ಮಾರಾಟಕ್ಕೆ ತಂದಿದ್ದೇನೆ. ಅದು ಒಂದೊಳ್ಳೆ ಕಡಿಮೆ ಬೆಲೆಯಲ್ಲಿ ತುಂಬಾ ಕಡಿಮೆ ಬೆಲೆಯಲ್ಲಿ JCB ಮಾರಾಟಕ್ಕಿದೆ. ಇದ್ರ ಬಗ್ಗೆ ಪೂರ್ತಿ ಮಾಹಿತಿ ಬೇಕಂದ್ರೆ ಮತ್ತೆ ಓನರ್ ನಂಬರ್ ಬೇಕಾದ್ರೆ ವಿಡಿಯೋನ ಕೊನೆಯವರೆಗೂ ನೋಡಿ. ಇನ್ನು ಸ್ಕ್ರೀನ್ ಮೇಲೆ ಯೂಟ್ಯೂಬ್ ಬರೆದಿದೆ, ಇದು JCB ಓನರ್ದಲ್ಲ, ನಿಮ್ದೇನಾದ್ರೂ ಸೆಕೆಂಡ್ ಹ್ಯಾಂಡ್ ಅಲ್ಲಿ ಇದೇ ತರ ಯಾವುದೇ ವಾಹನ ಮಾರಾಟಕ್ಕಿದ್ರು ಈ ನಂಬರ್ಗೆ ವಾಟ್ಸಾಪ್ಗೆ ಈ ರೀತಿ 4 ಸೈಡಿಂದನೂ ಫುಲ್ ಗಾಡಿ ಕವರ್ ಆಗೋ ಥರ ಫೋಟೋಸ್ ಕಳಿಸ್ಕೊಡಿ. ನಾನೇ ನಿಮಗೆ ಕರೆ ಮಾಡಿ ಮಾಹಿತಿ ಎಲ್ಲ ತಗೊಂಡು ಇದೇ ರೀತಿ ವಿಡಿಯೋನ ಅಪ್ಲೋಡ್ ಮಾಡಿ ಕೊಡುತ್ತೇನೆ. ಮಾರಾಟಕ್ಕಿದ್ರೆ ಮಾತ್ರ. ಓನರ್ ನಂಬರು ವಿಡಿಯೋ ಕೊನೆಯಲ್ಲಿ ಸಿಗುತ್ತೆ. ಇನ್ನು JCB ಮಾಹಿತಿ ಬಂದರೆ JCB 3DX ಇದು ಮಾಡಲ್ಲು 2007 ಇದೆ. ಇದ್ರ ಮಾಡಲ್ ಇರೋದು 2007 ಇದೆ, ಬಟ್ ರಿಜಿಸ್ಟ್ರೇಷನ್ ಆಗಿರೋದು 2008ರಲ್ಲಿ 2008ರಲ್ಲಿ ರಿಜಿಸ್ಟ್ರೇಷನ್ ಆಗಿದೆ. ಸೆಕೆಂಡ್ ಓನರ್ ಇದ್ದಾರೆ, ಇದಕ್ಕಿರೋದು 2ನೇ ಓನರು. ಈಗ ನೀವು ತಗೊಳ್ಳೋರು 3ನೇ ಓನರ್ ಆಗ್ತೀರಾ. ಯಾವುದೇ ಡೀಲರು ಏಜೆಂಟು ಯಾರು ಇಲ್ಲ, ನೇರವಾಗಿ ಓನರ್ ಹತ್ರನೇ ನೀವು ಈ ಗಾಡಿನ ಖರೀದಿ ಮಾಡ್ಬೋದು. 76 HP ಇಂಜಿನ್ ಬರುತ್ತೆ JCB 3DX ಇದು. ಇನ್ನು ಟೈರ್ಗಳ ವಿಷಯಕ್ಕೆ ಬಂದರೆ ಟೈರು ರಿಮೋಟ್ ಟೈರ್ಸ್ ಇದಾವೆ. ಫ್ರಂಟ್ ಬ್ಯಾಕ್ ಎಲ್ಲ ಕೂಡ ರಿಮೋಟ್ ಟೈರ್ಸ್ಗಳು ಗಾಡಿಗಿರೋದು. JCB ಮಾತ್ರ ರನ್ನಿಂಗ್ ಕಂಡೀಷನ್ ಇದೆ, ಯಾವುದೇ ಕಂಡೀಷನ್ ಅಲ್ಲಿ ತೊಂದರೆ ಇಲ್ಲ ಅಂತ ಓನರ್ ಅಂತ ಹೇಳ್ತಿದ್ದಾರೆ. ಅಂಡ್ ಡಾಕ್ಯುಮೆಂಟ್ಸ್ ಕೂಡ ಎಲ್ಲಾನು ರನ್ನಿಂಗ್ ಅಲ್ಲಿ ಇದಾವೆ ಗಾಡಿದು. ಡಾಕ್ಯುಮೆಂಟ್ಸು ಯಾವುದೂ ತೊಂದರೆ ಇಲ್ಲ ಗಾಡಿಗೆ. ಲೊಕೇಶನ್ನು ವಿಜಯನಗರ ಜಿಲ್ಲೆಯಲ್ಲಿದೆ. ಇದು ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನ ಬೈಲಾರ ಎಂಬ ಗ್ರಾಮದಲ್ಲಿ ಈ JCB ಮಾರಾಟಕ್ಕಿರೋದು. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನ ಬೈಲಾರ ಗ್ರಾಮ. ಇನ್ನು ಪ್ರೈಸು ಇದಕ್ಕೆ ಓನರ್ ಹೇಳ್ತಿರೋ ರೇಟ್ ಬಂದು ಜಸ್ಟ್ 7,40,000 ಹೇಳ್ತಾರೆ. 7,40,000 ಫೈನಲ್ ಅಲ್ಲ, ಇದು ಮಾತಾಡುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ಹೇಳ್ತಿರೋದು 7,40,000. ಹೆಚ್ಚಿನ ಮಾಹಿತಿಗೆ ನೀವು ಡೈರೆಕ್ಟ್ ಆಗಿನೇ ಓನರ್ ಜೊತೆ ಮಾತಾಡಿಕೊಂಡು ನಿಮ್ಮದೇ ಜವಾಬ್ದಾರಿಯಿಂದ ನೀವು ಖರೀದಿ ಮಾಡ್ಬೋದು. ಓನರ್ ನಂಬರು ನಿಮಗೆ ವಿಡಿಯೋದಲ್ಲಿ ಸಿಗಲ್ಲ. ಓನರ್ ನಂಬರ್ ಏನಿದ್ರು ವಿಡಿಯೋ ಕೆಳಗಡೆ ಟೈಟಲ್ನಲ್ಲಿ ಕಾಣಿಸ್ತಿರುತ್ತೆ. ಒಂದು ವೇಳೆ ವಿಡಿಯೋ ಕೆಳಗಡೆ ಟೈಟಲ್ನಲ್ಲಿ ನಂಬರ್ ಯಾವುದು ಇಲ್ಲ ಅಂದರೆ JCB ಇರಲ್ಲ, ಮಾರಾಟವಾಗಿರುತ್ತೆ. ಯಾಕಂದರೆ ಮಾರಾಟವಾದ ಮೇಲೆ ಓನರ್ ನಂಬರ್ನ ವಿಡಿಯೋ ಟೈಟಲ್ನಿಂದ ತೆಗೆದಾಕಿರ್ತೇವೆ. ನೋಡಿ ನಿಮಗೆ ಓಕೆ ಆದರೆ ತಗೊಳ್ಳಿ, ಇಲ್ಲ ಬೇರೆ ಯಾರಾದರೂ ತಗೊಳ್ಳೋರು ಇದ್ದರೆ, ಅವಶ್ಯಕತೆ ಯಾರಾದರೂ ತಗೊಳ್ಳೋರು ಇರ್ತಾರೆ ಅಂಥವರಿಗೆ ವಿಡಿಯೋನ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಮ್ಮ ಚಾನಲ್ನಿಂದ ನಿಮಗೆ ಉಪಯೋಗ ಆಗ್ಬೋದು ಅನಿಸಿದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡಿರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.